ಬರ್ರಿ ಬರ್ರಿ ನೀವು ಅಲ್ಲಪ್ಪ ಈ ಹುಡ್ರಿಗೆ ಏನಾಗ್ಬಿಡುತ್ತೆ ಅಂತೀರಿ. ನಾನು ಸಣ್ಣ ಸಣ್ಣ ಹುಡುಗರಿಗೆ ಹುಡ್ರನ್ನ ಕರ್ಕೊಂಬಂದು ಈ ಕಡೆ ಕ್ರಿಕೆಟ್ ಆಡೋಕೆ ಹಚ್ತಾರ. ಅವನು ನಾಯಿ ಬಿಡ್ದಂಗೆ ಹೊಡಿತಾರಪ್ಪ ಅವರು. ಸೀನಿಯರ್ಸ್ ನೋಡೋಂಗಿಲ್ಲ, ಯಾರಿಗೂ ನೋಡೋಂಗಿಲ್ಲ. ಹಿಂಗಾದ್ರೆ ನಮ್ಮ ಕತೆ ಹೆಂಗೆ? ನಾವು ಸಣ್ಣ ಮಕ್ಳು ಬಿಡು ಅಂತೇಳಿ ನಾವು ಸ್ಲೋ ಆಗ್ತಿರ್ತೀವಿ ಬಾಲು, ಅದನ್ನೇ ಸಿಕ್ಸ್ ಹೆಂಗೆ ಹೊಡೆದ್ರೆ ಹೆಂಗೆ ಕತೆ? ಪ್ರತಿ ಬಾಲು ಸಿಕ್ಸ್ ಮರಾಯ. ಅಪ್ಪ ನೋವು ಅದು ಅದು ನನಗೆ ಅದು ಏನಂತಾರಲ್ಲ, ಸುದ್ದಿ ಹೇಳೋಕ್ಕಾಗವಲ್ದು ನನಗೆ. ಇದಾಗ ಆರ್ ಸಿ ಬಿಗೆ ಬಿಡವಲ್ಲ. ನನಗೆ ಆರ್ ಸಿ ಬಿ ಮ್ಯಾಚ್ ಸೋತಕ್ಕೆ ಬೇಜಾರಲ್ಲಿ ಬಿಡ್ರಿ. ಅವನಿಗೆ ಏನೋ ಮನುಷ್ಯ ಅದ. ನಾನು ಏನದಾನ ಸಾಲಿ ಸೂಟಿ ಕೊಟ್ಟೈತೆ ಅಂತೇಳಿ ಏನು ನಮ್ಮ ನೋಡಿದ್ರೆ ಹೆಂಗೈತಿ ಅವ್ನು. ಬರಲಿ ಅವ್ನು ಇನ್ನೂ 10th ರಿಸಲ್ಟ್ ಐತೆ, ಇನ್ನೂ ಒಂದು ಮಂತ್ ಇರ್ಬೇಕು 10th ರಿಸಲ್ಟ್. ರಿಸಲ್ಟ್ ಚೆಕ್ ಮಾಡಿದೆ ನಾನು ಎಷ್ಟು ಐತೆ ಅಂತೇಳಿ. ಬರೀ ಇದನ್ನ ಮಾಡ್ತಾನೆ, ಏನೋ ಓದ್ತಾನೆ ಅಂತೇಳಿ. ಏನು ಮನುಷ್ಯ ರೀ ಅವನು. ಅದು ಹೋಗಲಿ, ಈ ನಿನ್ನೆ ಸಂಜು ಸ್ಯಾಮ್ಸನ್ ಎಲ್ಲ ಮ್ಯಾಚ್ ಆಡಿಲ್ಲ ಅಂತೇಳಿ ನಾವು ಕುಂತ್ಕೊಂಡ್ರು. ಎಲ್ಲ 3 ಮ್ಯಾಚ್ ಸೇರಿಸಿ 100 ಹೊಡೆದ್ಬಿಟ್ರೆ. ಎಲ್ಲ ಮ್ಯಾಚುಗಳು 200 ಹೊಡೆದ್ರು ಸೇಫ್ ಆಗಲ್ಲ ರನ್. IPL ಒಳಗೆ 200 ರನ್ ಹೊಡೆದ್ರು ಕೂಡ ಸೇಫ್ ಆಗವಲ್ಲು. ಮತ್ತು ಇನ್ನು ಎಷ್ಟು ಹೊಡಿಬೇಕು? ಪ್ರತಿ ಮ್ಯಾಚಿಗೆ 500 ರನ್ ಹೊಡ್ಯಾಕತ್ತೀವಿ ನಾವು. ಅಪೋಸಿಟ್ ಸೈಡ್ 2 ಸೈಡ್ಸ್ 500 ರನ್ ಹೊಡ್ಯಾಕತ್ತೀವಿ. ಆದ್ರೆ ಗೆದ್ದೇವಲ್ಲಿ ಮ್ಯಾಚ್. ಯಾಕೆ? ರನ್ಸಿಗೆ ಏನು ಮರ್ಯಾದಿಲ್ಲ, ಏನು ಬಾಲರ್ಸಿಗೆ ಮರ್ಯಾದಿಲ್ಲ, ಏನು ಬ್ಯಾಟ್ಸ್ಮನ್ಸ್ ಅಂತ ಪರಿ ಸ್ಟ್ರಾಂಗ್ ಅದಾರ, ಏನು ಪಿಚ್ ಹಂಗೈತೆ? ಅಪ್ಪೋ ನಾವು ಹೇಳಕ್ಕೆ ಒಲ್ಲೆ ಬಿಡೋಣ ಅವನು. ಅದು ಅಂತಪರಿ ಸಣ್ಣ ಹುಡುಗರು. ಅದು ಆಯುಷ್ ಮಾತ್ರ ಅಂಡರ್-19 ಅವರು ನಾಯಿ ಹೊಡ್ದಂಗೆ ಹೊಡಿತಾರಪ್ಪ ನಾವು. ತೊತ್ತಿನ ಕೋಡೆ ಜೀವನ ಹಿಂಗಾದ್ರೆ ಭಾಳ ಕಷ್ಟ ಐತಿ ನಾವು. ಮತ್ತು ಅದು ಹೋಗಲಿ, ಈ ಶುಭ್ಮನ್ ಕೂಡ ಕೈ ಹಚ್ಚಿಬಿಡೋಣ. 2 ಮ್ಯಾಚ್ ಆಯ್ತು ಅವನು ಆಡಿದ್ದಿಲ್ಲ, ಈಗ ಅವ್ರು ಕೂಡ ಕೈ ಹಚ್ಚಿಬಿಡೋಣ. KL ರಾಹುಲ್ ಹೋದ ಮ್ಯಾಚಲ್ಲಿ ಸೆಂಚುರಿ ಹೊಡೆದ, ಈ ಮ್ಯಾಚ್ ಆಡಲೇ ಇಲ್ಲ. ಬಾ ಒಂದು IPL ನೋಡೋಕೆ ಫಸ್ಟ್ನಾಗ 1-2 ಮ್ಯಾಚ್ ಒಂದು ವಾರ ಇಂಟ್ರೆಸ್ಟ್ ಇತ್ತಿಲ್ಲ IPL. ಇವಾಗೇನು ಫುಲ್ ಟ್ವಿಸ್ಟ್ ಮ್ಯಾಲ್ ಟ್ವಿಸ್ಟ್. ಒಂದೊಂದು ರನ್ನಿಂದ 250 ರನ್ ಹೊಡೆಯೋದು, 1 ರನ್ನಿಂದ ಸೋಲೋದು. 250 ರನ್ ಹೊಡೆಯೋದು, 1 ರನ್ನಿಂದ ಸೋಲೋದು. ಯಪ್ಪೋ ಅದು ಹೇಳೋಕ್ಕಾಗತ್ತು ಬಿಡ್ರಿ. ಅದನ್ನ ಅಂತ ಬರೀ ಆಟ ಕ್ರಿಕೆಟ್ ಅಂತಾರು ಏನಂತಾರು. 250 ರನ್ ಹೊಡಿತಾರಪ್ಪ. ಆ ಕಡೆ ಅಪೋಸಿಟ್ 250, ಈ ಕಡೆ ಚೇಜಿಂಗ್ 250. ಆದ್ರೂ ಸ್ವಲ್ಪ ಸೋಲಾಗ್ತೀವಿ. ಅಯ್ಯಪ್ಪೋ CSKದವ್ರು ಹೆಂಗೋ ಹಿಂಗೆ ಮಾಡಿ ಅದು ಮಾಡಿ ಇದು ಮಾಡಿ ಏನೋ ಒಂದು ಸ್ಟ್ರಗಲ್ ಮಾಡಿ ಒಂದು ಮ್ಯಾಚ್ ಗೆದ್ರು. ಅದು ಅವ್ರದ್ದು ಲಾಸ್ಟ್ನಿಂದ 2ನೇ ಸ್ಥಾನದಾಗ ಅದಾರ. ಇದು KKRದವ್ರಂತೂ ಅವರು ಲಾಸ್ಟ್ನಿಂದ 1ನೇ ಸ್ಥಾನದಾಗ ಅದಾರ. ಅವೆಲ್ಲ ಟಾಪ್ ಟೀಮ್ ಅವು. CSK, ಮುಂಬೈ, KKR ಅವೆಲ್ಲ ಅವು ದೊಡ್ಡ ಟೀಮ್. ಇವತ್ತು ಅವ್ರಿಗೆ ಕೂಡ ಕೆಳಗದಾರೆ. ಅದೇನಂತಾರಲ್ಲ, ಮೇಲಿದ್ದವನು ಕೆಳಗೆ ಬೀಳಲೇಬೇಕಂತಾರಲ್ಲ, ಅವತ್ತು ಅದು ಮಾತು ಮೋಸ್ಟ್ಲಿ ಇವ್ರು ನೋಡಿ ಹೇಳಿರೋಕೆ ಅನ್ಸತ್ತೆ ನನಗೆ. ಯಪ್ಪ ಒಂದಕ್ಕಿಂತ ಒಂದು ಜೋರಪ್ಪ. ಈ ಕಡೆ ನಮ್ಮ ಹುಲಿಗೆ ಜೋಗಪೆತ್ತಲ್ಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಅದು ಕಾಯಾಗತ್ತೈತಿ. ವೆಂಕಟೇಶ್ ಅಯ್ಯರ್ ಚಾನ್ಸ್ ಕೊಟ್ಟನು ಅಂತೇಳಿ ನಾಯಿ ಹೊಡೆದವ. ಯಾರಿಗೆ ಆಡಿಸ್ಬೇಕು ನಾವು? ಪಿಲ್ ಸಾಲ್ಟು 1ನೇ ಬಾಲ್ ಡಕ್ಔಟು. ಅವನು ಒಂದು ಮ್ಯಾಚ್ ಆಡಿಲ್ಲ ಅಂತ ನೆಕ್ಸ್ಟ್ ಮ್ಯಾಚ್ ಬಿಟ್ರಂದ್ರೆ ಬಿಡೋಕ್ಕಾಗಲ್ಲ ಅಂಥ ಪ್ಲೇಯರ್. ನಾವು ಯಾರಿಗೆ ಆಡಿಸ್ಬೇಕು? ಅಯ್ಯಪ್ಪ ಒಂದಕ್ಕಿಂತ ಒಂದು ಸ್ಟ್ರಾಂಗ್ ಪ್ಲೇಯರ್ ಚಾನ್ಸ್ ಸಿಗೋವಲ್ವು. ಅದು ಚಾನ್ಸ್ ಕೊಟ್ರಂದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ. ಬಾಲರ್ಸ್ಗೆ ಅಂಥ ಪರಿ ಹೊಡಿತಾರೆ ಅಂದಮೇಲೆ ಅಯ್ಯಪ್ಪ ಕ್ರಿಕೆಟ್ ಅವನು ಫುಲ್ ಅದಿದಾಗಿ ಬಿಡು. ಅದು ಇನ್ನೊಂದು ಸುದ್ದಿ ನಡೆಯುತ್ತದೆ. 10 ಓವರ್ ಮ್ಯಾಚ್ ನಡಿಬೇಕು, ಸೂಪರ್ 10 ಲೀಗ್ ನಡೆಸ್ಬೇಕಂತ ಹೇಳ್ತಾರೆ. ಮೊನ್ನೆ ನೋಡಿರಲಿಲ್ಲ, ರಾಜಸ್ಥಾನದವ್ರು 10 ಓವರ್ಗೆ 11 ಓವರ್ಗೆ ಒಂದು 150 ರನ್ ಚಚ್ಚಿ ಬಿಸಾಕಿಬಿಟ್ರು. ಏನದು ಕ್ರಿಕೆಟಾ? ಏನದು ಫಸ್ಟ್ನೇ ಓವರ್ 20-30 ರನ್ ಅಂದ್ರೆ 10, 15, 11 ಓವರಿಗೆ 100-150 ರನ್ ನೋಡಿದ್ರೆ ಇನ್ನೂ 9 ಓವರಿಗೆ ಇನ್ನೂ 150 ಹೊಡಿಲ್ಲ ಅಂತ ಏನು ಗ್ಯಾರಂಟಿ? ಅಪ್ಪೋ ಹಾರ್ದಿಕ್ ಪಾಂಡ್ಯಾಗ ಬಿಡೋಳ್ರು, ಬೂಮ್ರಾಗ ಬಿಡೋಳ್ರು, ಹೇಜಲ್ವುಡ್ಗೆ ಬಿಡೋಳ್ರು, ಸಂದೀಪ್ ಶರ್ಮಗೆ ಬಿಡೋಳ್ರು, ಇಶಾಂತ್ ಶರ್ಮಗೆ ಬಿಡೋಳ್ರು, ಯಾರಿಗೆ ಬಿಡೋಳ್ರು. ಈ ನಂಬರ್ 1 ಬಾಲರ್ ಇದೆ, ಅದು ನಿನಗಿದ್ದಪ್ಪ ನನಗೆಲ್ಲ ಅಂತಾರೆ ಅವರು. ನಂಬರ್ 1 ಇಡೀ ವರ್ಲ್ಡ್ ನಂಬರ್ 1 ಇದ್ದವ್ರಿಗೆ ಬಿಡೋಳ್ರಿ ನಮ್ಮ ಮಂದಿ. ಮೊನ್ನೆ ಸೂರ್ಯವಂಶಿ ಮ್ಯಾಚ್ ಆಡೋದು ನೋಡಿ ನಮ್ಮಪ್ಪ ಭಯ ಆಗ್ತಿದ್ನ. ನೋಡು ಅವ್ನು ಸ್ವಲ್ಪ ಎಲ್ಲ ನೆಟ್ಟ ನಾನು. ಅವ್ನು ಹೆಂಗೆ ಆಡ್ದ ನೋಡು. ಇನ್ನೂ 10th ಅವನು. ಇವಾಗಲೂ ಹಿಂಗೆ ಹೊಡ್ಯಾತಾನೆ. ನೀವೇನು ತಿಂದು ಊರು ಅಡ್ಡಾಡ್ತೀರಿ. ಸ್ವಲ್ಪ ಅದ್ರ ಏನಾದರೂ ಐತೆ ನಿಮಗೆ? ಅದು ಮಾಡ್ಕೊಂಡೆ ಇದು ಮಾಡ್ಕೊಂಡೆ, ಅಲ್ಲಿ ಹೋದ್ನೆ ಆ ಹುಡುಗಿನ ಚೂಡಾಯಿಸ್ನಿ ಈ ಹುಡುಗಿನ ಚೂಡಾಯಿಸ್ನಿ, ಬರೀ ಇದನ್ನ ಮಾಡ್ತೀರಲ್ಲ. ಏನೋ ಜೀವನದಾಗ ಒಂದು ಸ್ವಲ್ಪ ಏನಾದರೂ ನೋಡ್ರಿ. ಅವ ಮ್ಯಾಚ್ ಆಡೋ ಸಲ ಏನು ನಮಗೆ ಮನೆಗೆ ಇರ್ಲಾರಂಥ ಪರಿಸ್ಥಿತಿ ಬಂದೈತಿ. ಯಪ್ಪೋ ಒಲ್ಲೆಪ್ಪ ನಾನಂತ ನಮ್ಮ ಮನೆಗೆ ಹೋಗಲ್ಲ. ನಾನು ನೋಡಿ ನಾನು ಎಲ್ಲಿ ಬಂದಿನ ಅಂತ ನೀವೇ ನೋಡ್ರಿ. ಮನೆಗೆ ಹೋದ್ರೆ ನಮಗೆ ಕ್ಯಾಕ್ರಿ ಸುಗಳಾಕತ್ತಾರ. ಪಾ ಆ ಕಡೆ ಆಯುಷ್ ಮಾತ್ರದ ನೋಡಿತು, ಈ ಕಡೆ ಸೂರ್ಯವಂಶಿದ ನೋಡಿತು, ಈ ಕಡೆ ಜಗಪೆತ್ತಲ್ದು ನೋಡಿತು, ಅದು ಅಭಿಷೇಕ್ ಶರ್ಮದ ನೋಡಿದ್ರು. ಅದು ಹೆಂಗಂದ್ರೆ ನಮ್ಮ ಜೀವನ ಅವ್ನು ನೋಡಿ. ಇವಾಗ ಆಟ 15 ವರ್ಷ ಆಗೈತಿ, ಕೋಟಿಗಟ್ಟಲೆ ಮನುಷ್ಯ ಅವನು. ನಮ್ಮದು ಜೀವನ 20-25 ವರ್ಷ ಆಗೈತಿ. ನಾ ₹1 ಟೀ ಕೊಡ್ತಾನೆ, ಅವ್ನು ಟೀ ಕೊಡ್ತಾನೆ ಅಂತ ನಾ ಹಿಡ್ದಂಗೆ ಆಡಾಡ್ತೀವಿ ನಾವು.
ಗೋನು ಎಂಥ ಪರಿಸ್ಥಿತಿ ಬಂತಪ್ಪ. ಆದರೂ ಇಂಡಿಯಾಕ್ಕೆ ಒಳ್ಳೆ ಪ್ಲೇಯರ್ ಸಿಕ್ಕಾರೆ, ಅದು ಬೇರೆ ಮಾತು ಬಿಡ್ರಿ. ಇದು ನಮಗೇನು ಮರ್ಯಾದೆನೇ ಸಿಗೋದು. ನಮಗೆ ಎಲ್ಲ ಕ್ರಿಕೆಟ್ ಗಲಿ ಕ್ರಿಕೆಟ್ ಆಡೋಕೆ ಹೋಗಿ ನಾವು ಸಣ್ಣ ಹುಡುಗರು ವಿಕೆಟ್ ಎತ್ತಕತ್ತೆ ನಾವು. ನಾವು ಆಡೋಕೆ ಹೋಗಿ ಸಣ್ಣ ಹುಡುಗರು ಯಾವ 10th 9th 8th ಕ್ಲಾಸ್ ಹುಡುಗರು ಬಂದು ನಮಗೆ ವಿಕೆಟ್ ಎತ್ತಕತ್ತೇವೆ. ನಾವು ಕತ್ತಿ ದನ ಆಗಿವಿ. ಅಯ್ಯಪ್ಪ, ಅದೇನು ಟ್ಯಾಲೆಂಟ್ ಅಂತಿರೋ ಏನು ಅಷ್ಟೊಂದು ಇವಾಗಿನ ಇವಾಗಿನ ಹುಡ್ರೆಲ್ಲ ಅಷ್ಟೊಂದು ಟ್ಯಾಲೆಂಟ್ ಇದ್ದಾರೋ ಅದು ನಮಗೆ ಗೊತ್ತಾಗಲ್ಲ. ಅದು ಹೋಗಲಿ, ಅದು ಒಂದು ಕಡೆ ಮ್ಯಾಚ್ ಹಿಡಿದು ಮೊನ್ನೆ ನಿನ್ನ ರಿಸಲ್ಟ್ ಬಂತಲ್ಲ ಸೆಕೆಂಡ್ ಪೇಜಿದು, ಅದಂತೂ ನನಗೆ ಹೇಳೋಕೆ ನಮ್ಮಪ್ಪ ಅದು ರಿಸಲ್ಟ್ ನೋಡಿದ್ರು. ನೀನು ಇಷ್ಟು ದೂರ ಹೋಗಿ ಕಲ್ತು ಬಂದು ನೀನು ನೆಟ್ಟಗೊಂದು ಒಂದು 85 ರಿಸಲ್ಟ್ ಮಾಡೋದಾಗಲಿ ನಿನ್ನಿಂದ. ನೋಡಿ ಇಲ್ಲೇ ಇದ್ದು 90 98 99 ಪ್ರತಿಯೊಬ್ಬರು ರೀ ನಮ್ಮ ಊರಾಗದ 98 99 98 99 ಅಂದ್ರೆ ನಾವು ಮೊಬ್ಬು ಸುಳ್ಳೆ ಮಕ್ಕಳು ಇಲ್ಲೋ ನಮಗೆ ಕಲ್ಸೋರು ಮೊಬ್ಬರಿದ್ರು. ಏನು ಇವಾಗಿನ ಹುಡ್ರು ಶಾಣೆ ಹೋದವೋ, ಏನು ಇವಾಗಿನ ಸೋರ್ ಅಷ್ಟೇ ಟ್ಯಾಲೆಂಟ್ ಅದಾರೋ, ಇನ್ನು ಹುಡ್ರು ಏನು ಸರ್ಗಿಂತ ಟ್ಯಾಲೆಂಟ್ ಅದಾರೋ ಗೊತ್ತಾಗೋದು ನನಗೆ. ಬಾಬಾ ಮೊನ್ನೆ ಒಬ್ರು ಇಂಟರ್ವ್ಯೂ ಮಾಡಕತ್ತಿದ್ರು, ನನಗೆ 99 ಐತಿ, ಇನ್ನೊಂದು ಸಬ್ಜೆಕ್ಟು 2 ಮಾರ್ಕ್ಸ್ ಕಡಿಮೆ ಐತಿ, ನನಗೆ ಎಲ್ಲ ತುಂಬ ದುಃಖ ಆಗ್ತೈತೆ ಅಂತ ಹೇಳ್ತಾನೆ. ನೀನು ಯಪ್ಪೋ ಎಂಥ ಜನ ಅದಾರು ಮರ ಜಗತ್ತಿನಾಗ. ನಮಗೆ ಯಾವ 2 ಮಾರ್ಕ್ಸ್ಲಿಂದ ಡಿಗ್ರಿ 2 ಸಬ್ಜೆಕ್ಟ್ ಬೇಕಾದ ನಮಗೆ. ನೀನು 2 ಮಾರ್ಕ್ಸಲ್ಲಿ 100 ಮಿಸ್ ಮಾಡ್ಕೊಂತಿಲ್ಲ. ನೀನು ಜೀವನ ನಮ್ದು ಬರಬಾರ್ದಾಗಿಬಿಡೈತಿ. ಯಾರಿಗೆ ಹೇಳ್ಬೇಕು ನಾವು? ಮನೆಗೆ ಹೇಳಕ್ಕೆ ಹೋತಂದ್ರೆ ಈ ಬಸ್ಲಿ ಮಗ್ಗ ಏನು ಕೆಲಸ ಇಲ್ಲ ಏನಿಲ್ಲ, ಬರೀ ಇಂಥವು ಮಾತಾಡ್ತಾನೆ ಉದ್ರಿ ಮಾತಾಡ್ತಾನೆ ಅಂತಾರೆ. ಈ ಮ್ಯಾಚ್ ನೋಡೋಕ್ಕಾದ್ರೆ ಈ ನನ್ನ ಮಕ್ಕಳು ನಾಯಿ ಹೊಡೆದಂಗೆ ಹೊಡಿತಾರೆ. ಬಾಬಾ ಹಿಂಗಾದ್ರೆ ಜೀವನ ನಡೆಯಂಗಿಲ್ಲ ಬಿಡ್ರಿ. ಇನ್ನೊಂದು ವಿಡಿಯೋ ಇದು ಮಾಡ್ತೀನಿ, ಅದನ್ನ ನೆಕ್ಸ್ಟ್ ವಿಡಿಯೋದಾಗ ಮಾಡ್ತೀನಿ. ಅದು ಒಂದು ಮಸ್ತ್ ಐತಿ ವಿಡಿಯೋ ಮಾಡ್ತೀನಿ. ನಿಮ್ಮ ಸಂಜು ಸ್ಯಾಮ್ಸನ್ ಒಂದು ಮಾಡ್ತೀನಿ. ಆಮೇಲೆ ವೈಭವ್ ಸೂರ್ಯವಂಶಿದು ಒಂದು ಇನ್ನೊಂದು ಮ್ಯಾಚ್ ಆಡಿದ್ದಾನೆ, ಅದ್ರ ಬಗ್ಗೆ ಒಂದು ಮಾಡ್ತೀನಿ. ಓಕೆ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.